ಎ ಬಿ ಸಿ ಕ್ರಮ 5 ಮೀಟರ್ ಪರ್ ಸೆಕೆಂಡ್ 3 ಮೀಟರ್ ಪರ್ ಸೆಕೆಂಡ್ 8 ಮೀಟರ್ ಪರ್ ಸೆಕೆಂಡ್ ವೇಗದಲ್ಲಿ ಓಡಾಕತ್ತಾರ. ಅಂದ್ರೆ ಎ ಬಿ ಸಿ ಸ್ಪೀಡ್ ಎಷ್ಟಾಯ್ತು ಇಲ್ಲಿ 5 ಮೀಟರ್ ಪರ್ ಸೆಕೆಂಡ್ 3 8 ಅವ್ರು ಒಂದೇ ಸಮಯದಲ್ಲಿ ಒಂದೇ ಸ್ಥಳದಿಂದ ಓಟವನ್ನು ಪ್ರಾರಂಭ ಮಾಡ್ತಾರೆ. ಕೆಲವು ಸಮಯದ ನಂತರ ಎ ಮತ್ತು ಸಿ ನಡುವಿನ ಅಂತರ 6 ಮೀಟರ್ ಎಂದು ಕಂಡು ಬರುತ್ತದೆ. ಅಂದ್ರೆ ಇವೆರಡರದ್ದು ಡಿಫ್ರೆನ್ಸ್ ಎಷ್ಟೈತಿ 3. ಇದ್ರದ್ದು ಎಷ್ಟು ಕೊಟ್ಟನು ವ್ಯಾಲ್ಯೂ 6 ಅಂದ್ರೆ 3 2 6 ಆಯ್ತು. ಮತ್ತೆ ಎ ಮತ್ತು ಬಿ ನಡುವಿನ ಅಂತರವನ್ನು ಕಂಡುಹಿಡಿರಿ ಅಂತ ಕೇಳಿದ್ರೆ ಎ ಮತ್ತು ಬಿ ನಡುವಿನ ಅಂತರ ಎಷ್ಟಾಗತ್ತೆ ಇಲ್ಲಿ 2 ಆಕತಿ ವ್ಯಾಲ್ಯೂ. ಅಂದ್ರೆ 2 × 2 ಮಾಡಿದ್ರೆ ಎಷ್ಟಾಗುತ್ತೆ 4 ಮೀಟರ್ ಆಗುತ್ತೆ. ಅಂದ್ರೆ ಆಪ್ಷನ್ ಎ ಕರೆಕ್ಟ್ ಆನ್ಸರ್ ಆಗುತ್ತೆ. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ಹಂಗೆ ಲೈಕ್ ಮಾಡಿರಿ ಶೇರ್ ಮಾಡಿರಿ. ಒಬ್ಬ ಅಪ್ರಾಮಾಣಿಕ ಅಂಗಡಿಯವನು ಅಕ್ಕಿಯ ಖರೀದಿ ಬೆಲೆಯಲ್ಲೇ ಮಾರ್ತಾನ. ಆದ್ರೆ ಅವನು 1000 ಗ್ರಾಮಿಗೆ ಬದಲು 925 ಗ್ರಾಮ್ ತೂಕದ ತಪ್ಪು ತೂಕನ ಬಳಸ್ತಾನೆ. ಹಂಗಾರ ಒಂದು ಶೇಕಡಾವಾರು ಲಾಭ ಎಷ್ಟಾಗುತ್ತೆ ಅಂತ ಕೇಳಿದ್ರೆ ನೋಡ್ರಿ ಕಾಸ್ಟ್ ಪ್ರೈಸ್ ರೇಷಿಯೋ ಸೆಲ್ಲಿಂಗ್ ಪ್ರೈಸ್ ಎಷ್ಟಾಗುತ್ತೆ. ಅವ ಎಷ್ಟು ಕೊಡ್ತಾನೆ ಕೊಡೋದು 925 ಗ್ರಾಮ್ ಅಂದ್ರೆ ಅವಾಗ ಏನಾಗುತ್ತದೆ ಕಾಸ್ಟ್ ಪ್ರೈಸ್ ಆಗುತ್ತೆ. ಅವ ತಪ್ಪು ತೂಕ ಕೊಟ್ಟಿದ್ದು ಏನಾಗುತ್ತೆ 1000 ಗ್ರಾಮ್ ಆಗುತ್ತೆ. ಅಂದ್ರೆ ಎಷ್ಟು ಆಗ್ತಾವೆ ಪ್ರಾಫಿಟ್ 75 ಗ್ರಾಮ್ ಪ್ರಾಫಿಟ್ ಆಗುತ್ತೆ. ಅಂದ್ರೆ ನೋಡಿ 925 × 100 ಮಾಡಿದ್ರೆ ಎಷ್ಟಾಗುತ್ತೆ ಅವಾಗ 8.11% ಪ್ರಾಫಿಟ್ ಆಗುತ್ತೆ. ಆಪ್ಷನ್ ಬಿ ಕರೆಕ್ಟ್ ಆನ್ಸರ್ ಆಗುತ್ತೆ. 10%, 5% ಮತ್ತು 7/2% ಎಂಬ 3 ಕ್ರಮಾನುಕ್ರಮ ರಿಯಾಯಿತಿಗಳದಾವು. ಸಮಾನವಾದ ಏಕೈಕ ರಿಯಾಯಿತಿ ಎಷ್ಟಾಗುತ್ತೆ ಅಂತ ಕೇಳ್ಯಾರ. ನೋಡ್ರಿ 10% ಏನಾಗುತ್ತೆ ಇದು 1/10 ಆಗುತ್ತೆ. ಇದು ಎಷ್ಟಾಗುತ್ತೆ 1/20 ಆಗುತ್ತೆ. ಇದು ಏನಾಗುತ್ತೆ 7/200 ಆಗುತ್ತೆ. ನೋಡ್ರಿ ಡಿಸ್ಕೌಂಟ್ ಕೊಟ್ಟ ಮೇಲೆ ಏನಾಗುತ್ತೆ 10 ಇದ್ದು 9 ಆಗುತ್ತೆ, 20 ಇದ್ದು 19 ಆಗುತ್ತೆ, 200 ಇದ್ದು 193 ಆಗುತ್ತೆ. ಇವು ಮಲ್ಟಿಪ್ಲೈ ಏನಾಗುತ್ತೆ ಇದು 40,000 ಆಗುತ್ತೆ. ಇದು 33,003 ಆಗುತ್ತೆ. ಡಿಸ್ಕೌಂಟ್ ಎಷ್ಟಾಯ್ತು ಇಲ್ಲಿ 6,997 ಆಗುತ್ತೆ. ಡಿವೈಡೆಡ್ ಬೈ 40,000 × 100 ಆಗುತ್ತೆ. ಅಂದ್ರೆ ಎಷ್ಟಾಯ್ತು ಇಲ್ಲಿ 17.49% ಈಕ್ವಲ್ ಆಗುತ್ತೆ. ಅಂದ್ರೆ ಆಪ್ಷನ್ ಸಿ ಕರೆಕ್ಟ್ ಆನ್ಸರ್ ಆಗುತ್ತೆ. 12 ಮತ್ತು 21 ಎಂಬ ಪ್ರತಿಯೊಂದು ಸಂಖ್ಯೆಯಿಂದ ಯಾವ ಅತಿ ಚಿಕ್ಕ ಧನಾತ್ಮಕ ಸಂಖ್ಯೆಯನ್ನು ಕಡಿತಗೊಳಿಸಿದರೆ 36 ಅವುಗಳಿಗೆ ತೃತೀಯ ಅನುಪಾತವಾಗುತ್ತದೆ ಅಂತ ಹೇಳ್ತಾರೆ. ನೋಡ್ರಿ 12 ಜೋಡಿ 1 ಮೈನಸ್ ಮಾಡಿದ್ರೆ ಏನಾಗುತ್ತೆ 12 - x ಆಗುತ್ತೆ. ಡಿವೈಡೆಡ್ ಬೈ 21 - x ಇಸ್ ಈಕ್ವಲ್ ಟು 21 - x ತೃತೀಯ ಅನುಪಾತ ಎಷ್ಟಾಗುತ್ತೆ 36 ಆಗುತ್ತೆ. ನೋಡ್ರಿ 36 × 12 - x ಇಸ್ ಈಕ್ವಲ್ ಟು 21 - x × 21 - x ಆಗುತ್ತೆ. ಇದೆಷ್ಟಾಗುತ್ತೆ 432 - 36x 21 × 21 ಏನಾಗುತ್ತೆ 441 - 21x - 21x ಪ್ಲಸ್ x² ಆಗುತ್ತೆ. ಇದೇನಾಗುತ್ತೆ 432 - 36x ಇಸ್ ಈಕ್ವಲ್ ಟು 441 - 42x ಪ್ಲಸ್ x² ಆಗುತ್ತೆ. ಈ ವ್ಯಾಲ್ಯೂಗಳನ್ನ ಈ ಸೈಡ್ ಕಳ್ಸೋಣ ಏನಾಗುತ್ತೆ ಅದು ಇಲ್ಲಿ ನೋಡ್ರಿ ಏನಾಗುತ್ತೆ ನೆಕ್ಸ್ಟ್ ವ್ಯಾಲ್ಯೂ ಈ ಸೈಡ್ ಬಂದ್ರೆ x² - 6x ಪ್ಲಸ್ 9 = 0 ಆಗುತ್ತೆ. ಮಲ್ಟಿಪ್ಲೈ ಮಾಡಿದ್ರೆ 9 ಕೂಡಿಸಿದ್ರೆ 6 ಆಗ್ಬೇಕಂದ್ರೆ 3 3 9 ಆಗುತ್ತೆ. x² - 3x - 3x ಪ್ಲಸ್ 9 ಆಗುತ್ತೆ. x ಕಾಮನ್ ತೆಗೆದ್ರೆ x - 3 ಆಗುತ್ತೆ. ಇಲ್ಲಿ -3 ಕಾಮನ್ ತೆಗೆದ್ರೆ x - 3 ಆಗುತ್ತೆ. x - 3 × x - 3 ಇಸ್ ಈಕ್ವಲ್ ಟು 0 ಆಗುತ್ತೆ. ಅಂದ್ರೆ x ವ್ಯಾಲ್ಯೂ 3 ಬರುತ್ತೆ. 3 ಕಳಿಬೇಕಾಗತ್ತೆ ಎಲ್ಲ ಸಂಖ್ಯೆ ಜೋಡಿ. ಅಂದ್ರೆ ಆಪ್ಷನ್ ಡಿ ಇಲ್ಲಿ ಕರೆಕ್ಟ್ ಆನ್ಸರ್ ಆಗುತ್ತೆ. ಒಂದು ಚಿತ್ರಕಲೆಯ ಮೌಲ್ಯವು 1,40,000 ರಿಂದ 1,82,000 ಏರೈತಿ. ಹಂಗಾರ ಆ ಚಿತ್ರಕಲೆ ಮೌಲ್ಯದಲ್ಲಿ ಎಷ್ಟು ಶೇಕಡ ಹೆಚ್ಚಳ ಆಗೈತೆ ಅಂತ ಕೇಳ್ಯಾರ. ನೋಡ್ರಿ ಎಷ್ಟು ಜಾಸ್ತಿ ಆಗೈತಿ ಇಲ್ಲಿ 42,000 ಜಾಸ್ತಿ ಆಗೈತಿ. ಅಂದ್ರೆ ಡಿವೈಡೆಡ್ ಬೈ 1,40,000 × 100 ಆಕೈತಿ. 2 0 2 0 2 0 2 0 14 13 ಅಂದ್ರೆ 30% ಜಾಸ್ತಿ ಆಗಿರ್ತೈತಿ. ಆಪ್ಷನ್ ಬಿ ಕರೆಕ್ಟ್ ಆನ್ಸರ್ ಆಗುತ್ತೆ. 24 ಮಂದಿ ಕೆಲಸಗಾರರು ಒಂದು ಕೆಲಸನ 9 ದಿನದಿಂದ ಪೂರ್ಣಗೊಳಿಸ್ತಾರೆ. ಅವರು ಕೆಲಸ ಪ್ರಾರಂಭಿಸಿದ 3 ದಿನಗಳ ನಂತರ ಇನ್ನೂ 8 ಮಂದಿ ಕೆಲಸಗಾರರು ಅವರ ಜೊತೆ ಸೇರ್ತಾರೆ. ಉಳಿದ ಕೆಲಸವನ್ನು ಪೂರ್ಣಗೊಳಿಸಕ ಎಲ್ಲರೂ ಸೇರಿ ಎಷ್ಟು ದಿನಗಳು ಬೇಕಾಗುತ್ತೆ ಅಂತ ಕೇಳಿದ್ರೆ ನೋಡ್ರಿ 24 × ಎಷ್ಟು ದಿನ ಕೆಲಸ ಮಾಡ್ತಾರೆ 9 ದಿನ ಮಾಡ್ತಾರೆ ಇಸ್ ಈಕ್ವಲ್ ಟು ಇದು 24 ಜನ ಎಷ್ಟು ದಿನ ಕೆಲಸ ಮಾಡ್ತಾರೆ 3 ದಿನ ಕೆಲಸ ಮಾಡ್ತಾನೆ. 3 ದಿನ ಆದ್ಮೇಲೆ 8 ಜನ ಕೂಡಿದ್ರೆ ಎಷ್ಟಾಗುತ್ತೆ 32 ಆಗುತ್ತೆ. ಅಂದ್ರೆ ಇಂಟು ಉಳಿದ ಏನಾಗುತ್ತೆ ಕೆಲಸ x ಆಗುತ್ತೆ. ಇದಷ್ಟು 216 ಇಸ್ ಈಕ್ವಲ್ ಟು 72 ಪ್ಲಸ್ 32x ಆಗುತ್ತೆ. ಈ ಸೈಡ್ ಬಂದ್ರೆ ಏನಾಗುತ್ತೆ 216 - 72 ಇಸ್ ಈಕ್ವಲ್ ಟು 32x ಆಗುತ್ತೆ. 144 ಇಸ್ ಈಕ್ವಲ್ ಟು 32x. x ವ್ಯಾಲ್ಯೂ ಏನಾಗುತ್ತೆ ಇಲ್ಲಿ 144 ಡಿವೈಡೆಡ್ ಬೈ
32 ಅಂದ್ರೆ 4.5 ದಿನಗಳು ಬೇಕಾಗತ್ತೆ ಉಳಿದ ಕೆಲಸನ ಮಾಡಕ್ಕೆ. ಅಂದ್ರೆ ಆಪ್ಷನ್ ಎ ಇಲ್ಲಿ ಕರೆಕ್ಟ್ ಆನ್ಸರ್ ಆಗುತ್ತೆ. ಚಹಾದ ಬೆಲೆ 20% ಹೆಚ್ಚಾದರೆ ಚಹಾದ ಮೇಲಿನ ಖರ್ಚು ಹೆಚ್ಚಾಗದಂತೆ ಇರಲು ಚಹಾದ ಬಳಕೆಯನ್ನು ಎಷ್ಟು ಶೇಕಡಾ ಕಡಿಮೆ ಮಾಡ್ಬೇಕಂತ ಕೇಳಿದ್ರೆ ಪ್ರೈಸ್ ಏನು ಜಾಸ್ತಿ ಆಗುತ್ತೆ ಇಲ್ಲಿ 20% 1/5 ಆಗುತ್ತೆ. ಅಂದ್ರೆ 5ರಿಂದ 6 ಪ್ರೈಸ್ ಆಗುತ್ತೆ. ಅಂದ್ರೆ ಅದ್ರ ಮೇಲಿಂದ ಎಕ್ಸ್ಪೆಂಡಿಚರ್ ಏನಾಗುತ್ತೆ ಪ್ರೈಸ್ ರೇಷಿಯೋ ಅಂತ ಅಂದ್ರೆ ರಿವರ್ಸ್ ಆಗುತ್ತೆ. 6:5 ಆಗುತ್ತೆ. ಅಂದ್ರೆ ಎಷ್ಟು ಕಮ್ಮಿ ಆಯ್ತಿಲ್ಲ 1 ಕಮ್ಮಿ ಆಯ್ತು. ಅಂದ್ರೆ 6/100 ಅಂದ್ರೆ 16.66% ಕಡಿಮೆ ಮಾಡಬೇಕಾಗುತ್ತೆ. ಅಂದ್ರೆ ಆಪ್ಷನ್ ಸಿ ಇಲ್ಲಿ ಕರೆಕ್ಟ್ ಆನ್ಸರ್ ಆಗುತ್ತೆ. ಅಡಿಪಾಯದ ವ್ಯಾಸಾರ್ಧ 22.5 ಸೆಂಟಿಮೀಟರ್ ಹಾಗೂ ಎತ್ತರ 24 ಸೆಂಟಿಮೀಟರ್ ಒಂದು ಘನ ಸಮವೃತ್ತಾಕಾರದ ಸಿಲಿಂಡರ್ ಅನ್ನು ಕರಗಿಸಿ ಅಡಿಪಾಯದ ವ್ಯಾಸಾರ್ಧ 36 ಸೆಂಟಿಮೀಟರ್ ಇರುವ ಸಮವೃತ್ತಾಕಾರದ ಕೋನದ ಆಕಾರಕ್ಕೆ ಮರುರೂಪಗೊಳಿಸಲಾಗಿದೆ. ಅಂದ್ರೆ ಆ ಕೋನದ ಎತ್ತರ ಏನಾಗುತ್ತೆ ಅಂತ ಕೇಳಿದ್ರೆ ಇಲ್ಲಿ ಏನಾಗ ಚೇಂಜ್ ಆಗುತ್ತೆ ರೀ, ವಾಲ್ಯೂಮ್ ಚೇಂಜ್ ಆಗುತ್ತೆ. ವಾಲ್ಯೂಮ್ ಸಿಲಿಂಡರ್ ಈಸ್ ಈಕ್ವಲ್ ಟು ವಾಲ್ಯೂಮ್ ಆಫ್ ಕೋನ್ ಆಗುತ್ತೆ. ಅಂದ್ರೆ ಇವೆರಡರದ್ದು ವಾಲ್ಯೂಮ್ ಈಕ್ವಲ್ ಇರುತ್ತೆ. ಅಂದ್ರೆ ಪೈ ಇದರದ್ದು ವಾಲ್ಯೂಮ್ ಫಾರ್ಮುಲಾ ಏನಾಗುತ್ತೆ ಪೈ r²h. ಇದರದ್ದು 1/3 ಪೈ r²h ಆಗುತ್ತೆ. ಪೈ ಕ್ಯಾನ್ಸಲ್ ಆಗುತ್ತೆ. ಇದರ ರೇಡಿಯಸ್ ಎಷ್ಟು ಕೊಟ್ಟನ ಇಲ್ಲಿ 22.5 ಸೆಂಟಿಮೀಟರ್ ಕೊಟ್ಟನ. ಅಂದ್ರೆ 22.5 ಹೋಲ್ ಸ್ಕ್ವೇರ್ ಇಂಟು ಹೈಟ್ ಎಷ್ಟು ಕೊಟ್ಟನ ಅದ್ರದ್ದು 24 ಕೊಟ್ಟನ. ಇದು 3 ಬರ್ತೈತಿ ಇಲ್ಲಿ. ಇದ್ರದ್ದು ಆರ್ ವ್ಯಾಲ್ಯೂ ಎಷ್ಟು ಕೊಡ್ತಾನ 36 ಸ್ಕ್ವೇರ್ ಇಂಟು h ಆಗುತ್ತೆ. h ಈಸ್ ಈಕ್ವಲ್ ಟು ಇವು ಮಲ್ಟಿಪ್ಲೈ ಎಷ್ಟಾಗುತ್ತೆ 36,450 ಆಗುತ್ತೆ. 36 ಸ್ಕ್ವೇರ್ 1,296 ಆಗುತ್ತೆ. ಹೈಟ್ ಎಷ್ಟಾಗುತ್ತೆ ಇಲ್ಲಿ 28.12 ಸೆಂಟಿಮೀಟರ್ ಆಗುತ್ತೆ. ಅಂದ್ರೆ ಆಪ್ಷನ್ ಎ ಇಲ್ಲಿ ಕರೆಕ್ಟ್ ಆನ್ಸರ್ ಆಗುತ್ತೆ. ಒಂದು ಮನೆಯ ಪ್ರಸ್ತುತ ಮೌಲ್ಯವು 46,40,000 ಆಗೈತೆ. ಅದರ ಮೌಲ್ಯವು ವರ್ಷಕ್ಕೆ 5% ದರಲೆ ಕುಗ್ಗುತ್ತಿದೆ. 3 ವರ್ಷಗಳ ನಂತರ ಆ ಮನೆಯ ಮೌಲ್ಯ ಎಷ್ಟಾಗುತ್ತೆ ಅಂತ ಕೇಳಿದ್ರೆ ಈಗ ಎಷ್ಟೈತ್ರಿ ಅದರದ್ದು 46,40,000 ಐತಿ. ಪ್ರತಿ ವರ್ಷ ಎಷ್ಟು 5% ಅಂದ್ರೆ ಏನಾಗುತ್ತೆ 1/20 ಅಂದ್ರೆ 1 ಕಮ್ಮಿ ಆದ್ರೆ ಎಷ್ಟಾಗುತ್ತೆ 19/20. 3 ವರ್ಷ ಕಮ್ಮಿ ಆಗೈತೆ ಅಂದ್ರೆ 19/20 3 ಸಲ ಆಗೈತಿ. 0 0 0 ಏನಾಗುತ್ತೆ 3 0 ಹೋತ ನೋಡ್ರಿ. 2 4 4 8 ಆಗುತ್ತೆ. ಅಂದ್ರೆ 8 5 40 8 8 64 ಆಗುತ್ತೆ. 580 ಇಂಟು 19 ಇಂಟು 19 ಇಂಟು 19 ಮಾಡಿದ್ರೆ ಎಷ್ಟಾಗುತ್ತೆ 39,78,220 ಆಗುತ್ತೆ. ಅಂದ್ರೆ ಆಪ್ಷನ್ ಡಿ ಇಲ್ಲಿ ಕರೆಕ್ಟ್ ಆಗುತ್ತೆ. ಇಲ್ಲಿ 2 ಮಾಡ್ಕೋರಿ ಇದನ್ನ. ಒಂದು ವಸ್ತು 2.6 ನಿಮಿಷದೊಳಗೆ 15 ಮೀಟರ್ ದೂರವನ್ನು ಚಲಿಸುತ್ತೆ ಮತ್ತು ನಂತರ 26 ಕಿಲೋಮೀಟರ್ ದೂರನ 30 ಕಿಲೋಮೀಟರ್ ಪರ್ ವೇಗದಲ್ಲಿ ಚಲಿಸುತ್ತೆ. ಸಂಪೂರ್ಣ ಪ್ರಯಾಣಕ್ಕೆ ಅದರ ಸರಾಸರಿ ವೇಗ ಏನಂತ ಕಂಡುಹಿಡಿದ್ರೆ ಅಂದ್ರೆ ಮೀಟರ್ ಪರ್ ಸೆಕೆಂಡ್ನಾಗ ನೋಡಿ. ಎವರೇಜ್ ಸ್ಪೀಡ್ ಏನಾಗುತ್ತೆ ಇಲ್ಲಿ ಒಟ್ಟು ದೂರ ಡಿವೈಡೆಡ್ ಬೈ ಒಟ್ಟು ಸಮಯ ಆಗುತ್ತೆ. ಇಲ್ಲಿ ಒಟ್ಟು ದೂರ ಎಷ್ಟಾಗುತ್ತೆ ಇದರದ್ದು 15 ಮೀಟರ್ ಪ್ಲಸ್ 26 ಕಿಲೋಮೀಟರ್ ಮೀಟರ್ನೇ ಮಾಡಿದ್ರೆ ಏನಾಗುತ್ತೆ 26,000 ಮೀಟರ್ ಆಗುತ್ತೆ. ಡಿವೈಡೆಡ್ ಬೈ ಟೈಮ್ ಎಷ್ಟಾಗುತ್ತೆ 2.6 ನಿಮಿಷ ಅಂದ್ರೆ ಇದೆಷ್ಟು ಸೆಕೆಂಡ್ ಆಗುತ್ತೆ 156 ಸೆಕೆಂಡ್ ಆಗುತ್ತೆ. 156 ಮತ್ತು 26 ಕಿಲೋಮೀಟರ್ನ ಎಷ್ಟು ನಿಮಿಷ ಹೋಗೋಣ 26,000 30 ಕಿಲೋಮೀಟರ್ ಇದೀಗ ಇಂಟು 5/18 ಆಗುತ್ತೆ. 6 6 ಆಗುತ್ತೆ. 26,000 ಡಿವೈಡೆಡ್ ಬೈ 25 ಇಂಟು 3 ಮಾಡಿದ್ರೆ ಇದೆ ಟೈಮ್ ಎಷ್ಟು ಬರುತ್ತೆ 3,120 ಬರುತ್ತೆ ಸೆಕೆಂಡ್. 3,120 ಎಷ್ಟು ಆಗ್ತಿದೆ ಟೋಟಲ್ ಆಗಿ 26,015 ಡಿವೈಡೆಡ್ ಬೈ 3,276 ಆಗುತ್ತೆ. ಎವರೇಜ್ ಸ್ಪೀಡ್ ಎಷ್ಟು ಬರ್ತೀವಿ 7.94 ಮೀಟರ್ ಪರ್ ಸೆಕೆಂಡ್ ಆಗುತ್ತೆ. ಆಪ್ಷನ್ ಬಿ ಇಲ್ಲಿ ಕರೆಕ್ಟ್ ಆನ್ಸರ್ ಆಗುತ್ತೆ. ಒಲಿವಂದ್ರ ಮೊದಲು 9% ಆಮೇಲೆ 4% ಅಂತಂದು 2 ಡಿಸ್ಕೌಂಟ್ಗಳು ಕೊಡ್ತಾನೆ. ಮತ್ತು ಅದರ ನಗದು ಬೆಲೆ ರಿಯಾಯಿತಿ 268 ಕೊಟ್ಟರೆ ಮತ್ತು ಅದರದ್ದು ಗುರುತಿಸಿದ ಬೆಲೆ 5,000 ರೂಪಾಯಿ. ಅದರದ್ದು ಪಾವತಿಸಬೇಕಾದ್ರೆ ಸೆಲ್ಲಿಂಗ್ ಪ್ರೈಸ್ ಎಷ್ಟಾಗುತ್ತೆ ಅಂತ ಕೇಳಿ ನೋಡಿ. ಫಸ್ಟ್ನೇ ಸಲ ಡಿಸ್ಕೌಂಟ್ ಕೊಟ್ಟರೆ ಎಷ್ಟಾಗುತ್ತೋ ಪ್ರೈಸ್ ಅದರದ್ದು 5,000 ಇಂಟು 9% ಅಂದರೆ ಉಳಿದಿದ್ದಷ್ಟು 91/100 ಆಗುತ್ತೆ. 2 0 ಹೋದ ಎಷ್ಟಾಗುತ್ತೆ ಈಗ 4,550 ರೂಪಾಯಿ ಆಗುತ್ತೆ. ಆಮೇಲೆ ಎಷ್ಟು ಪರ್ಸೆಂಟ್ 4% ಡಿಸ್ಕೌಂಟ್ ಕೊಡ್ತಾನೆ. ಅಂದರೆ ಸೆಕೆಂಡ್ ಡಿಸ್ಕೌಂಟ್ ಎಷ್ಟಾಗುತ್ತೆ ಇಲ್ಲಿ 4,550 ಮೇಲೆ 4% ಅಂದರೆ ವ್ಯಾಲ್ಯೂ ಎಷ್ಟಾಗುತ್ತೆ 0 0 5 2 5 9 5 1 ಅಂದರೆ 2 2 ಎಷ್ಟು 182 ರೂಪಾಯಿ ಡಿಸ್ಕೌಂಟ್ ಆಗುತ್ತೆ. ಅಂದ್ರೆ ಉಳಿದಿದ್ದಷ್ಟು 4,550 ಮೈನಸ್ 182 ಮಾಡಿದ್ರೆ 4,368 ರೂಪಾಯಿ ಉಳಿದಿರ್ತೈತಿ. ಇದ್ರ ಮೇಲೆ ಒಳ್ಳೆ ವಾಪಸ್ ಎಷ್ಟು ಡಿಸ್ಕೌಂಟ್ ಕೊಡ್ತಾನೆ 268 ಡಿಸ್ಕೌಂಟ್ ಕೊಡ್ತಾನೆ. ಅಂದ್ರೆ ಮೈನಸ್ 268 ಮಾಡಿದ್ರೆ ಉಳಿದಿದ್ದಷ್ಟು 4,100 ರೂಪಾಯಿ ಏನಾಗುತ್ತೆ ಪಾವತಿಸಬೇಕಾದ ಮೊತ್ತ ಆಗುತ್ತೆ. ಅಂದ್ರೆ ಆಪ್ಷನ್ ಬಿ ಇಲ್ಲಿ ಕರೆಕ್ಟ್ ಆನ್ಸರ್ ಆಗುತ್ತೆ. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿದ್ರೆ ಮತ್ತು ಹಂಗೆ ಲೈಕ್ ಮಾಡಿರಿ ಶೇರ್ ಮಾಡಿರಿ. ಒಂದು ಮೊತ್ತ ವಾರ್ಷಿಕ ಸಂಯುಕ್ತ ಬಡ್ಡಿಯಲ್ಲಿ 3 ವರ್ಷಗಳಲ್ಲಿ 3.375 ಪಟ್ಟಾಗುತ್ತೆ. ಹಂಗಾರ ಆ ಸಂಯುಕ್ತ ಬಡ್ಡಿ ದರ ಎಷ್ಟಾಗುತ್ತೆ ಅಂತ ಕೇಳ ನೋಡಿ. ಪ್ರಿನ್ಸಿಪಲ್ ಎಷ್ಟು ಇರುತ್ತೆ ಇಲ್ಲಿ 1 ಇತ್ತು ಅಂದ್ರೆ ಅಮೌಂಟ್ ಎಷ್ಟಾಗುತ್ತೆ ಅದರದ್ದು
3.375 ಆಗುತ್ತೆ. ಈ 0 ತೆಗಿಯೋಕೆ ಏನಾಗುತ್ತೆ, ಇದು 1000 ಆಗುತ್ತೆ. ಇದು 3375 ಆಗುತ್ತೆ. ಅಮೌಂಟ್ ಈಸ್ ಈಕ್ವಲ್ ಟು ಪ್ರಿನ್ಸಿಪಲ್ ಇಂಟು 1 ಪ್ಲಸ್ ಆರ್ ಡಿವೈಡೆಡ್ ಬೈ 100/t ಆಗುತ್ತೆ. ಅಮೌಂಟ್ ಎಷ್ಟು ಕೊಟ್ಟಾನ ಇಲ್ಲಿ 3375 ಪ್ರಿನ್ಸಿಪಲ್ ಕೆಳಗೆ ಬರುತ್ತೆ. 1000 ಈಸ್ ಈಕ್ವಲ್ ಟು 1 ಪ್ಲಸ್ ಆರ್ ಡಿವೈಡೆಡ್ ಬೈ 100/t ಎಷ್ಟೈತಿ ಇಲ್ಲಿ 3 ವರ್ಷ ಕೊಟ್ಟಾನ. ಇದು ಎಷ್ಟಿರುತ್ತೆ 15/10 ಕ್ಯೂಬ್ ಆಗುತ್ತೆ. ಇದು ಅಂದ್ರೆ 1 ಪ್ಲಸ್ ಆರ್ ಡಿವೈಡೆಡ್ ಬೈ 100/3 ಆಗುತ್ತೆ. ಇದು 15 ಆಗುತ್ತೆ. ಆರ್ ರೇಟ್ ಎಷ್ಟು ಇರ್ಬೇಕಾಗುತ್ತೆ 50% ಇರ್ಬೇಕಾಗುತ್ತೆ. ಅಂದ್ರೆ ಆರ್ ವ್ಯಾಲ್ಯೂ ಎಷ್ಟಾಗುತ್ತೆ ಇಲ್ಲಿ 50% ಆಗುತ್ತೆ. ಅಂದ್ರೆ ಆಪ್ಷನ್ ಡಿ ಕರೆಕ್ಟ್ ಆನ್ಸರ್ ಆಗುತ್ತೆ. ಒಬ್ಬ ಸಗಟು ವ್ಯಾಪಾರಿ 1000 ಕಿಲೋಗ್ರಾಂ ಸಕ್ಕರೆ ಹೊಂದಾನ. ಅದ್ರದ್ದು ಒಂದು ಭಾಗನ 6% ಲಾಭದಲ್ಲಿ ಮತ್ತು ಉಳಿದ ಭಾಗನ 12% ಲಾಭದಲ್ಲಿ ಮಾರ್ತಾನೆ. ಒಟ್ಟು ಲಾಭ 10% ಆದ್ರೆ 6% ಲಾಭದಲ್ಲಿ ಮಾರಿದ್ರೆ ಸಕ್ಕರೆ ಪ್ರಮಾಣ ಎಷ್ಟಾಗುತ್ತೆ ಅಂತ ಕೇಳಿದ್ರೆ, ಒಂದಕ್ಕೆ ಎಷ್ಟು ಪರ್ಸೆಂಟ್ನಾಗ 6%ನಾಗ ಒಂದು ಭಾಗ, ಉಳಿದಿದ್ದನ್ನು 12%ನಾಗ ಒಟ್ಟು ಪ್ರಾಫಿಟ್ ಎಷ್ಟಾಗೈತಿ 10%. ಅಲಿಗೇಷನ್ ಹಾಕೊಂಡು ಇಲ್ಲಿ ಇದು 2% ಆಗುತ್ತೆ, ಇದು 4% ಆಗುತ್ತೆ. ಅಂದ್ರೆ ಎಷ್ಟು ರೇಷಿಯೋ ಆಗುತ್ತೆ 1:2 ಆಗುತ್ತೆ. ಇವೆರಡರ ಸಮ ಎಷ್ಟು 3 ಟೋಟಲ್ ವ್ಯಾಲ್ಯೂ ಎಷ್ಟು ಕೊಟ್ಟಾನ 1000 kg ಕೊಟ್ಟಾನ. ಅಂದ್ರೆ 333.33 kg ಆಗುತ್ತೆ. ಅಂದ್ರೆ ಇಲ್ಲಿ 6% ಲಾಭದ ಮಾರಿ ಸಕ್ಕರೆ ಪ್ರಮಾಣ ಎಷ್ಟೈತೆ ರೇಷಿಯೋ 1 ಐತೆ. ಅಂದ್ರೆ 1 ವ್ಯಾಲ್ಯೂ ಎಷ್ಟಾಗುತ್ತೆ 333.33 kg ಆಗುತ್ತೆ. ಅಂದ್ರೆ ಆಪ್ಷನ್ ಸಿ ಇಲ್ಲಿ ಕರೆಕ್ಟ್ ಆನ್ಸರ್ ಆಗುತ್ತೆ. ಒಂದು ಘನ ಸಮ ವೃತ್ತಾಕಾರದ ಕೋನ ಪರಿಮಾಣವು ವಿ ಘನ ಸೆಂಟಿಮೀಟರ್ ಆಗಿದ್ದು ಅದರ ಎತ್ತರ h ಸೆಂಟಿಮೀಟರ್ ಆಗಿದ್ದರೆ ಆ ಕೋನದ ಅಡಿಪಾಯದ ವ್ಯಾಸಾರ್ಧ ಎಷ್ಟಾಗುತ್ತೆ ಅಂತ ರೇಡಿಯಸ್ ಏನಾಗುತ್ತೆ ಅಂತ ಕೇಳಿದ್ರೆ ಇಲ್ಲಿ ನೋಡ್ರಿ ಫಾರ್ಮುಲಾ ಏನಾಗುತ್ತೆ ವಾಲ್ಯೂಮ್ ಇಂಟು ಕೋನದು 1/3 ಪೈ ಆರ್ ಸ್ಕ್ವೇರ್ ಎಚ್ ಆಗುತ್ತೆ. ವಾಲ್ಯೂಮ್ ಏನು ಕೊಟ್ಟಾನ ವಿ ಕೊಟ್ಟಾನ 1/3 ಪೈ ಆರ್ ಸ್ಕ್ವೇರ್ ಎಚ್ ವ್ಯಾಲ್ಯೂ ಎಚ್ ಕೊಟ್ಟಾನ. ಇಲ್ಲಿ ಆರ್ ವ್ಯಾಲ್ಯೂ ಏನಾಗುತ್ತೆ ಆರ್ ಸ್ಕ್ವೇರ್ ಇಸ್ ಈಕ್ವಲ್ ಟು 3v ಡಿವೈಡೆಡ್ ಬೈ ಪೈ ಎಚ್ ಆಗುತ್ತೆ. ಆರ್ ಇಸ್ ಈಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್ 3v ಡಿವೈಡೆಡ್ ಬೈ ಪೈ ಎಚ್ ಆಗುತ್ತೆ. ಒಬ್ಬ ವ್ಯಕ್ತಿ ಸಮಾನ 3 ದೂರಗಳನ್ನು ಕ್ರಮ 2 km/h ಮತ್ತು 3 km/h 4 km/h ವೇಗದ ಹೋಗ್ತಾನ. ಒಟ್ಟು ಸಮಯ 52 ನಿಮಿಷ ಆದ್ರೆ ಒಟ್ಟು ಪ್ರಯಾಣಿಸಿದ ದೂರ ಏನಾಗುತ್ತೆ ಅಂತ ಕೇಳೋಣ. ನೋಡ್ರಿ ಈಕ್ವಲ್ ಡಿಸ್ಟೆನ್ಸ್ನಾಗ ಏನಂದ್ರೆ ಒಂದು ಡಿಸ್ಟೆನ್ಸ್ ಏನಾಗುತ್ತೆ x/2 ಡಿವೈಡೆಡ್ ಅಂದ್ರೆ ಟೈಮ್. ಅಂದ್ರೆ ಇಲ್ಲಿ ಏನಾಗುತ್ತೆ ಟೈಮ್ ಏನಾಗುತ್ತೆ ಇಲ್ಲಿ ಡಿಸ್ಟೆನ್ಸ್ ಡಿವೈಡೆಡ್ ಬೈ ಸ್ಪೀಡ್ ಆಗುತ್ತೆ. ಅಂದ್ರೆ ಡಿಸ್ಟೆನ್ಸ್ x ಆಗುತ್ತೆ ಸ್ಪೀಡ್ 2 ಆಗುತ್ತೆ. ಆಮೇಲೆ ಸಮಯ ಒಳ್ಳೆ ಈಕ್ವಲ್ ಡಿಸ್ಟೆನ್ಸ್ ಅಂದ್ರೆ ಒಳ್ಳೆ x ಡಿವೈಡೆಡ್ 3 ಪ್ಲಸ್ x ಡಿವೈಡೆಡ್ ಬೈ 4 ಆಗುತ್ತೆ. ಟೋಟಲ್ ಟೈಮ್ ಎಷ್ಟು ಒಂದನ್ನು 52 ನಿಮಿಷ ತೊಗೊಂಡು ಅವರ್ನೇ ಮಾಡಕ್ಕೆ ಡಿವೈಡೆಡ್ ಬೈ 60 ಮಾಡ್ತೀನಿ. ಇವ್ರದ್ದು LCM ಎಷ್ಟಾಗುತ್ತೆ 12 ಆಗುತ್ತೆ. ಇದು 2 ಆಗಲಿ ಇದು 3 4 4 3 12 ಆಗುತ್ತೆ. 6x ಪ್ಲಸ್ 4x ಪ್ಲಸ್ 3x ಡಿವೈಡೆಡ್ ಬೈ ಎಷ್ಟಾಗುತ್ತೆ 12 ಆಗುತ್ತೆ. ಇದು ಕೊಟ್ಟು 52 ಡಿವೈಡೆಡ್ ಬೈ 60 12 ಒಂದೇ 12 ಇಲ್ಲಿ 60. 13x ಇಸ್ ಈಕ್ವಲ್ ಟು 52 ಡಿವೈಡೆಡ್ ಬೈ 5 ಆಗುತ್ತೆ. 13 ಒಂದೇ 13 4 52 ಆಗುತ್ತೆ. x ಇಸ್ ಈಕ್ವಲ್ ಟು 0.8 ಕಿಲೋಮೀಟರ್ ಆಗುತ್ತೆ. ನಮಗೆ ಎಷ್ಟೈತಿ ಇಲ್ಲಿ ಟೋಟಲ್ 3x ಅದಾವ. ಅಂದ್ರೆ 3x ಏನಾಗುತ್ತೆ 3 ಇಂಟು 0.8 ಮಾಡಿದ್ರೆ 2.4 ಕಿಲೋಮೀಟರ್ ಟೋಟಲ್ ಡಿಸ್ಟೆನ್ಸ್ ಆಗುತ್ತೆ. ಆಪ್ಷನ್ ಬಿ ಇಲ್ಲಿ ಕರೆಕ್ಟ್ ಆನ್ಸರ್ ಆಗುತ್ತೆ. ಅಮ್ಮನ ಒಬ್ಬ ಒಂದು ಕೆಲಸವನ್ನು 78 ದಿನದಾಗ ಮುಗಿಸ್ಬೋದು ಅಂತ ಅಂತಾರೆ. ಅಂದ್ರೆ ಅಮ್ಮನಿಂದ ಎಷ್ಟೊತ್ತು ಇಲ್ಲಿ 78 ದಿವಸ ಆಯ್ತು. ರಾಮ್ ಅದೇ ಕೆಲಸನ 39 ದಿನದಾಗ ಮುಗಿಸ್ತಾನೆ. ಅಂದ್ರೆ ರಾಮಂದ ಎಷ್ಟೊತ್ತು 39 ಆಯ್ತು. ಅಮ್ಮನ ಒಬ್ಬನೇ ಕೆಲಸವನ್ನು ಪ್ರಾರಂಭಿಸ್ತಾನೆ. ಒಟ್ಟು ಕೆಲಸವು 39 ದಿನ ಮುಗಿಯುವಂತೆ ಮಾಡಿದ್ರೆ ರಾಮ್ ಎಷ್ಟು ದಿನಗಳ ನಂತರ ಅಮ್ಮನ ಜೊತೆ ಸೇರ್ಬೇಕಂತ LCM ಎಷ್ಟಾಗುತ್ತೆ 78 78 ಒಂದು 39 ಟ್ಯಾಲಿ ಆಯ್ತು. ರಾಮ್ ಕಂಟಿನ್ಯೂ ಎಷ್ಟು ದಿನ ಕೆಲಸ ಮಾಡ್ತಾನೆ 39 ದಿವಸ ಸರಿ ಅಮ್ಮನ. ಅಂದ್ರೆ ಒಂದು ಎಷ್ಟು ಕೆಲಸ ಆಗುತ್ತೆ 39 ಇಂಟು 1 ಮಾಡಿದ್ರೆ 39 ವರ್ಕ್ ಮಾಡ್ತಾನೆ. ಉಳಿದಿದ್ದ ವರ್ಕ್ನ ಯಾರು ಮಾಡ್ತಾರ ರಾಮ್ ಮಾಡಿರ್ತಾನೆ. ಅಂದ್ರೆ ಉಳಿದಿದ್ದ ವರ್ಕ್ ಎಷ್ಟಾಗುತ್ತೆ 78 ಮೈನಸ್ 39 ಮಾಡಿದ್ರೆ ಉಳಿದಿದ್ದ ವರ್ಕ್ 39 ವರ್ಕ್ ಉಳಿದಿರ್ತೈತಿ. ಈ ರಾಮ್ ಮಾಡಕ್ಕೆ ಎಷ್ಟು ದಿವಸ ತಗೊಂತಾನೆ ಇದಕ್ಕೆ 39 ಡಿವೈಡೆಡ್ ಬೈ 2 ದಿನ ತಗೊಂತಾನೆ. ಅಂದ್ರೆ ಅವು ಎಷ್ಟು ದಿನ ಆದ್ಮೇಲೆ ಜಾಯ್ನ್ ಹಾಕೋಣ ಇಲ್ಲಿ ನೋಡ್ರಿ 39 ಮೈನಸ್ 39 ಡಿವೈಡೆಡ್ ಬೈ 2 ಮಾಡಿದ್ರೆ ಎಷ್ಟು ಬರುತ್ತೆ 39 ಡಿವೈಡೆಡ್ ಬೈ 2 ದಿನ ಆದ್ಮೇಲೆ ಜಾಯ್ನ್ ಆಗಿರುತ್ತೆ. ಅಂದ್ರೆ ಆಪ್ಷನ್ ಬಿ ಇಲ್ಲಿ ಕರೆಕ್ಟ್ ಆನ್ಸರ್ ಆಗುತ್ತೆ. ರೂಪಾಯಿ 936 ತಪ್ಪಾಗಿ 1/2 1/3 ರೇಷಿಯೋ 1/4 ಎಂಬ ಅನುಪಾತದ ಬದಲು 2:3:4 ಎಂಬ ಅನುಪಾತದಲ್ಲಿ QQR ನಡುವೆ ಹಂಚಲಾಗಿದೆ. ಈ ಹಂಚಿಕೆಯಲ್ಲಿ ಆರ್ಗೆ ಆದ ಲಾಭ ಎಷ್ಟು ಅಂತ ಕೇಳಿದ್ರೆ ನೋಡ್ರಿ ಇದನ್ನ ಎಷ್ಟು ಕೊಡ್ಬೇಕಿತ್ತು 1/2 ರೇಷಿಯೋ 1/3 ರೇಷಿಯೋ 1/4 ಆಗುತ್ತೆ. LCM ಎಷ್ಟಾಗುತ್ತೆ 12 ಆಗುತ್ತೆ. ಅಂದ್ರೆ 2 6 12 3 4 4 3 12 ಅಂದ್ರೆ PQR ಆಗುತ್ತೆ. ಎಷ್ಟಾಗುತ್ತೆ ಇದ್ರ ಸಮ್ 13 ಆಗುತ್ತೆ. 13 ಎಷ್ಟೈತಿ 936 ಅಂದ್ರೆ 13 ಎಷ್ಟಲೇ ಇದೆ 13 72 ಆಯ್ತು. ಇಲ್ಲಿ ಆರ್ ವ್ಯಾಲ್ಯೂ ಎಷ್ಟಾಗುತ್ತೆ 3 ಇಂಟು 72 ಮಾಡಿದ್ರೆ 216 ಆಗುತ್ತೆ. ಅದನ್ನ ಇದ್ರ ಕೊಡೋ ಬದಲಿ ಅದನ್ನ ಯಾವ ರೇಷಿಯೋದಾಗ ಹಂಚುತ್ತಾರೆ
2:3:4 ರೇಷಿಯೋದಾಗ ಅಂತಾನೆ. ಇದು ಸಮ್ ಎಷ್ಟಾಗುತ್ತೆ 9ರ ವ್ಯಾಲ್ಯೂ 936 ಆಗುತ್ತೆ. ಅಂದ್ರೆ ಎಷ್ಟು 104. ಇಲ್ಲಿ 6 ವ್ಯಾಲ್ಯೂ ಎಷ್ಟೈತಿ 4 ಐತಿ. 4 × 104 ಮಾಡಿದ್ರೆ ಇದು ಎಷ್ಟಾಗುತ್ತೆ 416 ಆಗುತ್ತೆ. ಅವು ಪ್ರಾಫಿಟ್ ಎಷ್ಟಾಗುತ್ತೆ ಇಲ್ಲಿ 216 ಬದಲು ಅವಾಗ 416 ರೂಪಾಯಿ ಬಂತಂದ್ರೆ ಎಷ್ಟು ರೂಪಾಯಿ 200 ಜಾಸ್ತಿ ಬರ್ತೈತಿ. ಅಂದ್ರೆ ಆಪ್ಷನ್ ಬಿ ಇಲ್ಲಿ ಕರೆಕ್ಟ್ ಆನ್ಸರ್ ಆಗುತ್ತೆ. ಹಂಗ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ರಿ, ಲೈಕ್ ಮಾಡ್ರಿ, ಶೇರ್ ಮಾಡ್ರಿ.